ಹಾಗೆ ಫಿರೋಜ್ಪುರದಲ್ಲಿ ಪಾಕ್ ನುಸುಳು ತೋರಣ ಹಾಕ್ತಿಯ ನೋಡಿ, ಇದರ ಮಧ್ಯೆ ಕೂಡ ನುಸುಳುವಿಕೆ. ನನಗನ್ಸುತ್ತೆ ಈ ನುಸುಳುವಿಕೆ ಪಾಪ ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ನುಸುಳ್ತಾ ಇದ್ದಾರ ಅಂತ. ಭಾರತಕ್ಕೆ ಕಿರಿಕಿರಿ ಮಾಡಬೇಕು ಅಂತಲ್ಲ, ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಅದೊಂದೇನೋ ಒಂದು ಗಾದೆ ಮಾತಿದೆ. ಈ ಮಲಯಾಳಂನಲ್ಲಿ ಬಹಳ ಚೆನ್ನಾಗಿದೆ, ಏನಂತಂದ್ರೆ ಜೀವ ಮರ್ತಾಗಿದೆ ನನಗೆ. ಡಬ್ಬಿ ಬರಕ್ಕಿದೆ ಚೇಂಚೋಳ ಅಷ್ಟೇ. ಜೀವ ಉಳಿದ್ರೆ ಸಾಕಪ್ಪ, ಈ ಗುಜರಿ ಹೆಕ್ಕಿ ಆದ್ರೆ ಜೀವನ ಮಾಡ್ಕೊಳ್ತೀನಿ ಅಂತ ಮಲಯಾಳಂನಲ್ಲಿ ಒಂದು ಗಾದೆ ಇದೆ. ಹಾಗಾಗಿದೆ ಅಂದ್ರೆ ಇವರು ನೋಡಿ, ಫತಾವನ್ನು ಕ್ಷಿಪಣಿ ನಾಶ ಮಾಡಿದ ಭಾರತ. ಫತಾ ನೋಡಿ ವೀಕ್ಷಕರೇ, ನಮ್ಮಲ್ಲಿ ಇವರಲ್ಲಿ ಇರೋದು ಅದೊಂದೇ, ಫತಾ 1, ಫತಾ 2, ಫತಾ 3. ಮ್ಯಾಕ್ಸಿಮಮ್ ಅದು 200-300 ಕಿಲೋಮೀಟರ್ ಅಷ್ಟೇ. ಅದುವೇ ಅದರ ಗ್ರೇಟೆಸ್ಟ್ ನೋಡಿ. ಇದು ಫತಾ ಕ್ಷಿಪಣಿ ಆಗಿದ್ರೆ ಇದು ಬಹಳ ದೊಡ್ಡ ಖಂಡಾಂತರ ಕ್ಷಿಪಣಿ. ಇದು ಒಂದು ವೇಳೆ ಫತಾ ಆಗಿದ್ದರೆ ಇದು ಬಹಳ ದೊಡ್ಡ ಸಕ್ಸಸ್ ನಮ್ದು ಇದು. ಯಾಕಂದ್ರೆ ಅವ್ರಿಗೆ ಧೈರ್ಯ ಇರೋದೇ ಅದು ಒಂದೇ. ಆಮೇಲೆ ಈ ಫತಾ ಕ್ಷಿಪಣಿ ಇದೆಯಲ್ಲ ಸರ್, ಇದು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇರುವಂತದ್ದು. ಅಣ್ವಸ್ತ್ರಗಳನ್ನು ಹೊತ್ತೊಯ್ದು ಬಿಡುತ್ತೆ. ಇದು ವೆರಿ ಡೇಂಜರಸ್. ಆದ್ರೆ ನಮ್ಮಲ್ಲಿ ಇದಕ್ಕೆ ಬ್ರಹ್ಮೋಸ್ ಇದೆ ನಮ್ಮ ಬಳಿ, ಆಮೇಲೆ ಅಗ್ನಿ ಸೀರೀಸ್ ಇದೆ, ಅನೇಕ ಇದೆ. ಪೃಥ್ವಿ ಇದೆ. ಪೃಥ್ವಿ ಇದಕ್ಕಿಂತ 1000 ಪಟ್ಟು ಬಹಳ ಸ್ಟ್ರಾಂಗ್ ಇರುವಂತದ್ದಿದೆ. ಶಾಹಿನ್, ಆಮೇಲೆ ಇನ್ನೊಂದು ಅವ್ರದ್ದು ಬಾಬರ್ ಅಂತ ಒಂದಿದೆ. ಒಂದು 2-3 ಐಟಮ್ ಇದೆ ಅವ್ರ ಹತ್ರ, ಇಲ್ಲ ಅಂತಲ್ಲ. ಅವರು ಕೂಡ ಒಂದು ಅಂಗಡಿ ಇಟ್ಟಿದ್ದಾರೆ ನೋಡಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಹೊಡೆದಿರೋಳು. ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವಾಗ ನಮ್ದು ಸ್ಟ್ರಾಂಗ್ ಇದೆಯೋ ಅಲ್ಲಿ ತನಕ ನಾವು ಬಹಳ ಸ್ಟ್ರಾಂಗ್ ಆಗಿರ್ತೀವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಈ ಒಂಥರ ಐರನ್ ಡೋಮ್ ತರಾನೆ. ಐರನ್ ಡೋಮ್ ವಿಪರೀತ. ಹಾಗಂತ ವೀಕ್ಷಕರು ಈಗ ನೀವು ಕೇಳ್ಬೋದು, ಓಕೆ ಆ ಬಾರ್ಡರ್ ಅಲ್ಲಿ ಮಾತ್ರ ನೋ, ಇಂಡಿಯಾದ ಮೂಲೆಗಳಲ್ಲೂ ಇದೆ. ಅಷ್ಟು ಮಾತ್ರವಲ್ಲ, INS ವಿಕ್ರಾಂತ್ ಇದೆಯಲ್ಲ ಅದರಲ್ಲೂ ಇದೆ. INS ವಿಕ್ರಾಂತ್, ಈ ರಫೇಲ್ ಇದೆಯಲ್ಲ, ರಫೇಲ್ ಬಂದ ನಂತರ ಕಿಂಗ್ ಆಗಿರೋದು INS ವಿಕ್ರಾಂತ್. INS ವಿಕ್ರಾಂತ್ ನಮ್ದು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭೂಸೇನೆಯಲ್ಲಿ, ವಾಯುಸೇನೆಯಲ್ಲಿ, ನೌಕಾಸೇನೆ ಎಲ್ಲಾ ಕಡೆಗಳಿಂದಲೂ ಕೂಡ. ಹಾಗೆ ಫಿರೋಜ್ಪುರದಲ್ಲಿ ಪಾಕ್ ನುಸುಳು ತೋರಣ ಹಾಕ್ತಿಯ ನೋಡಿ, ಇದರ ಮಧ್ಯೆ ಕೂಡ ನುಸುಳುವಿಕೆ. ನನಗನ್ಸುತ್ತೆ ಈ ನುಸುಳುವಿಕೆ ಪಾಪ ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ನುಸುಳ್ತಾ ಇದ್ದಾರ ಅಂತ. ಭಾರತಕ್ಕೆ ಕಿರಿಕಿರಿ ಮಾಡಬೇಕು ಅಂತಲ್ಲ, ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಅದೊಂದೇನೋ ಒಂದು ಗಾದೆ ಮಾತಿದೆ. ಈ ಮಲಯಾಳಂನಲ್ಲಿ ಬಹಳ ಚೆನ್ನಾಗಿದೆ, ಏನಂತಂದ್ರೆ ಜೀವ ಮರ್ತಾಗಿದೆ ನನಗೆ. ಡಬ್ಬಿ ಬರಕ್ಕಿದೆ ಚೇಂಚೋಳ ಅಷ್ಟೇ. ಜೀವ ಉಳಿದ್ರೆ ಸಾಕಪ್ಪ, ಈ ಗುಜರಿ ಹೆಕ್ಕಿ ಆದ್ರೆ ಜೀವನ ಮಾಡ್ಕೊಳ್ತೀನಿ ಅಂತ ಮಲಯಾಳಂನಲ್ಲಿ ಒಂದು ಗಾದೆ ಇದೆ. ಹಾಗಾಗಿದೆ ಅಂದ್ರೆ ಇವರು ನೋಡಿ, ಫತಾವನ್ನು ಕ್ಷಿಪಣಿ ನಾಶ ಮಾಡಿದ ಭಾರತ. ಫತಾ ನೋಡಿ ವೀಕ್ಷಕರೇ, ನಮ್ಮಲ್ಲಿ ಇವರಲ್ಲಿ ಇರೋದು ಅದೊಂದೇ, ಫತಾ 1, ಫತಾ 2, ಫತಾ 3. ಮ್ಯಾಕ್ಸಿಮಮ್ ಅದು 200-300 ಕಿಲೋಮೀಟರ್ ಅಷ್ಟೇ. ಅದುವೇ ಅದರ ಗ್ರೇಟೆಸ್ಟ್ ನೋಡಿ. ಇದು ಫತಾ ಕ್ಷಿಪಣಿ ಆಗಿದ್ರೆ ಇದು ಬಹಳ ದೊಡ್ಡ ಖಂಡಾಂತರ ಕ್ಷಿಪಣಿ. ಇದು ಒಂದು ವೇಳೆ ಫತಾ ಆಗಿದ್ದರೆ ಇದು ಬಹಳ ದೊಡ್ಡ ಸಕ್ಸಸ್ ನಮ್ದು ಇದು. ಯಾಕಂದ್ರೆ ಅವ್ರಿಗೆ ಧೈರ್ಯ ಇರೋದೇ ಅದು ಒಂದೇ. ಆಮೇಲೆ ಈ ಫತಾ ಕ್ಷಿಪಣಿ ಇದೆಯಲ್ಲ ಸರ್, ಇದು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇರುವಂತದ್ದು. ಅಣ್ವಸ್ತ್ರಗಳನ್ನು ಹೊತ್ತೊಯ್ದು ಬಿಡುತ್ತೆ. ಇದು ವೆರಿ ಡೇಂಜರಸ್. ಆದ್ರೆ ನಮ್ಮಲ್ಲಿ ಇದಕ್ಕೆ ಬ್ರಹ್ಮೋಸ್ ಇದೆ ನಮ್ಮ ಬಳಿ, ಆಮೇಲೆ ಅಗ್ನಿ ಸೀರೀಸ್ ಇದೆ, ಅನೇಕ ಇದೆ. ಪೃಥ್ವಿ ಇದೆ. ಪೃಥ್ವಿ ಇದಕ್ಕಿಂತ 1000 ಪಟ್ಟು ಬಹಳ ಸ್ಟ್ರಾಂಗ್ ಇರುವಂತದ್ದಿದೆ. ಶಾಹಿನ್, ಆಮೇಲೆ ಇನ್ನೊಂದು ಅವ್ರದ್ದು ಬಾಬರ್ ಅಂತ ಒಂದಿದೆ. ಒಂದು 2-3 ಐಟಮ್ ಇದೆ ಅವ್ರ ಹತ್ರ, ಇಲ್ಲ ಅಂತಲ್ಲ. ಅವರು ಕೂಡ ಒಂದು ಅಂಗಡಿ ಇಟ್ಟಿದ್ದಾರೆ ನೋಡಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಹೊಡೆದಿರೋಳು. ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವಾಗ ನಮ್ದು ಸ್ಟ್ರಾಂಗ್ ಇದೆಯೋ ಅಲ್ಲಿ ತನಕ ನಾವು ಬಹಳ ಸ್ಟ್ರಾಂಗ್ ಆಗಿರ್ತೀವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಈ ಒಂಥರ ಐರನ್ ಡೋಮ್ ತರಾನೆ. ಐರನ್ ಡೋಮ್ ವಿಪರೀತ. ಹಾಗಂತ ವೀಕ್ಷಕರು ಈಗ ನೀವು ಕೇಳ್ಬೋದು, ಓಕೆ ಆ ಬಾರ್ಡರ್ ಅಲ್ಲಿ ಮಾತ್ರ ನೋ, ಇಂಡಿಯಾದ ಮೂಲೆಗಳಲ್ಲೂ ಇದೆ. ಅಷ್ಟು ಮಾತ್ರವಲ್ಲ, INS ವಿಕ್ರಾಂತ್ ಇದೆಯಲ್ಲ ಅದರಲ್ಲೂ ಇದೆ. INS ವಿಕ್ರಾಂತ್, ಈ ರಫೇಲ್ ಇದೆಯಲ್ಲ, ರಫೇಲ್ ಬಂದ ನಂತರ ಕಿಂಗ್ ಆಗಿರೋದು INS ವಿಕ್ರಾಂತ್.
INS ವಿಕ್ರಾಂತ್ ನಮ್ದು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭೂಸೇನೆಯಲ್ಲಿ, ವಾಯುಸೇನೆಯಲ್ಲಿ, ನೌಕಾಸೇನೆ ಎಲ್ಲಾ ಕಡೆಗಳಿಂದಲೂ ಕೂಡ. ಹಾಗೆ ಫಿರೋಜ್ಪುರದಲ್ಲಿ ಪಾಕ್ ನುಸುಳು ತೋರಣ ಹಾಕ್ತಿಯ ನೋಡಿ, ಇದರ ಮಧ್ಯೆ ಕೂಡ ನುಸುಳುವಿಕೆ. ನನಗನ್ಸುತ್ತೆ ಈ ನುಸುಳುವಿಕೆ ಪಾಪ ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ನುಸುಳ್ತಾ ಇದ್ದಾರ ಅಂತ. ಭಾರತಕ್ಕೆ ಕಿರಿಕಿರಿ ಮಾಡಬೇಕು ಅಂತಲ್ಲ, ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಅದೊಂದೇನೋ ಒಂದು ಗಾದೆ ಮಾತಿದೆ. ಈ ಮಲಯಾಳಂನಲ್ಲಿ ಬಹಳ ಚೆನ್ನಾಗಿದೆ. ಏನಂತಂದ್ರೆ ಜೀವ ಮರ್ತಾಗಿದೆ ನನಗೆ. ಡಬ್ಬಿ ಬರಕ್ಕಿದೆ ಚೇಂಚೋಳ ಅಷ್ಟೇ. ಜೀವ ಉಳಿದ್ರೆ ಸಾಕಪ್ಪ, ಈ ಗುಜರಿ ಹೆಕ್ಕಿ ಆದ್ರೆ ಜೀವನ ಮಾಡ್ಕೊಳ್ತೀನಿ ಅಂತ ಮಲಯಾಳಂನಲ್ಲಿ ಒಂದು ಗಾದೆ ಇದೆ. ಹಾಗಾಗಿದೆ. ಅಂದ್ರೆ ಇವರು ನೋಡಿ, ಫತಾವನ್ನು ಕ್ಷಿಪಣಿ ನಾಶ ಮಾಡಿದ ಭಾರತ. ಫತಾ ನೋಡಿ ವೀಕ್ಷಕರೇ, ನಮ್ಮಲ್ಲಿ ಇವರಲ್ಲಿ ಇರೋದು ಅದೊಂದೇ. ಫತಾ 1, ಫತಾ 2, ಫತಾ 3 ಮ್ಯಾಕ್ಸಿಮಮ್ ಅದು 200-300 ಕಿಲೋಮೀಟರ್ ಅಷ್ಟೇ. ಅದುವೇ ಅದರ ಗ್ರೇಟೆಸ್ಟ್ ನೋಡಿ. ಇದು ಫತಾ ಕ್ಷಿಪಣಿ ಆಗಿದ್ರೆ ಇದು ಬಹಳ ದೊಡ್ಡ ಖಂಡಾಂತರ ಕ್ಷಿಪಣಿ. ಇದು ಒಂದು ವೇಳೆ ಫತಾ ಆಗಿದ್ದರೆ ಇದು ಬಹಳ ದೊಡ್ಡ ಸಕ್ಸಸ್ ನಮ್ದು ಇದು. ಯಾಕಂದ್ರೆ ಅವ್ರಿಗೆ ಧೈರ್ಯ ಇರೋದೇ ಅದು ಒಂದೇ. ಆಮೇಲೆ ಈ ಫತಾ ಕ್ಷಿಪಣಿ ಇದೆಯಲ್ಲ ಸರ್, ಇದು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇರುವಂತದ್ದು. ಅಣ್ವಸ್ತ್ರಗಳನ್ನು ಹೊತ್ತೊಯ್ದು ಬಿಡುತ್ತೆ. ಇದು ವೆರಿ ಡೇಂಜರಸ್. ಆದ್ರೆ ನಮ್ಮಲ್ಲಿ ಇದಕ್ಕೆ ಬ್ರಹ್ಮೋಸ್ ಇದೆ ನಮ್ಮ ಬಳಿ, ಆಮೇಲೆ ಅಗ್ನಿ ಸೀರೀಸ್ ಇದೆ, ಅನೇಕ ಇದೆ. ಪೃಥ್ವಿ ಇದೆ. ಪೃಥ್ವಿ ಇದಕ್ಕಿಂತ 1000 ಪಟ್ಟು ಬಹಳ ಸ್ಟ್ರಾಂಗ್ ಇರುವಂತದ್ದಿದೆ. ಶಾಹಿನ್, ಆಮೇಲೆ ಇನ್ನೊಂದು ಅವ್ರದ್ದು ಬಾಬರ್ ಅಂತ ಒಂದಿದೆ. ಒಂದು 2-3 ಐಟಮ್ ಇದೆ ಅವ್ರ ಹತ್ರ, ಇಲ್ಲ ಅಂತಲ್ಲ. ಅವರು ಕೂಡ ಒಂದು ಅಂಗಡಿ ಇಟ್ಟಿದ್ದಾರೆ ನೋಡಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಹೊಡೆದ್ರು. ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವಾಗ ನಮ್ದು ಸ್ಟ್ರಾಂಗ್ ಇದೆಯೋ ಅಲ್ಲಿ ತನಕ ನಾವು ಬಹಳ ಸ್ಟ್ರಾಂಗ್ ಆಗಿರ್ತೀವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಈ ಒಂಥರ ಐರನ್ ಡೋಮ್ ತರಾನೆ. ಐರನ್ ಡೋಮ್ ವಿಪರೀತ. ಹಾಗಂತ ವೀಕ್ಷಕರು ಈಗ ನೀವು ಕೇಳ್ಬೋದು, ಓಕೆ ಆ ಬಾರ್ಡರ್ ಅಲ್ಲಿ ಮಾತ್ರ? ನೋ, ಇಂಡಿಯಾದ ಮೂಲೆಗಳಲ್ಲೂ ಇದೆ. ಅಷ್ಟು ಮಾತ್ರವಲ್ಲ, INS ವಿಕ್ರಾಂತ್ ಇದೆಯಲ್ಲ ಅದರಲ್ಲೂ ಇದೆ. INS ವಿಕ್ರಾಂತ್, ಈ ರಫೇಲ್ ಇದೆಯಲ್ಲ, ರಫೇಲ್ ಬಂದ ನಂತರ ಕಿಂಗ್ ಆಗಿರೋದು INS ವಿಕ್ರಾಂತ್. INS ವಿಕ್ರಾಂತ್ ನಮ್ದು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭೂಸೇನೆಯಲ್ಲಿ, ವಾಯುಸೇನೆಯಲ್ಲಿ, ನೌಕಾಸೇನೆ ಎಲ್ಲಾ ಕಡೆಗಳಿಂದಲೂ ಕೂಡ. ಹಾಗೆ ಫಿರೋಜ್ಪುರದಲ್ಲಿ ಪಾಕ್ ನುಸುಳು ತೋರಣ ಹಾಕ್ತಿಯ ನೋಡಿ, ಇದರ ಮಧ್ಯೆ ಕೂಡ ನುಸುಳುವಿಕೆ. ನನಗನ್ಸುತ್ತೆ ಈ ನುಸುಳುವಿಕೆ ಪಾಪ ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ನುಸುಳ್ತಾ ಇದ್ದಾರ ಅಂತ. ಭಾರತಕ್ಕೆ ಕಿರಿಕಿರಿ ಮಾಡಬೇಕು ಅಂತಲ್ಲ, ಪಾಕಿಸ್ತಾನ ತಪ್ಪಿಸ್ಕೊಂಡ್ರೆ ಅದೊಂದೇನೋ ಒಂದು ಗಾದೆ ಮಾತಿದೆ. ಈ ಮಲಯಾಳಂನಲ್ಲಿ ಬಹಳ ಚೆನ್ನಾಗಿದೆ. ಏನಂತಂದ್ರೆ ಜೀವ ಮರ್ತಾಗಿದೆ ನನಗೆ. ಡಬ್ಬಿ ಬರಕ್ಕಿದೆ ಚೇಂಚೋಳ ಅಷ್ಟೇ. ಜೀವ ಉಳಿದ್ರೆ ಸಾಕಪ್ಪ, ಈ ಗುಜರಿ ಹೆಕ್ಕಿ ಆದ್ರೆ ಜೀವನ ಮಾಡ್ಕೊಳ್ತೀನಿ ಅಂತ ಮಲಯಾಳಂನಲ್ಲಿ ಒಂದು ಗಾದೆ ಇದೆ. ಹಾಗಾಗಿದೆ. ಅಂದ್ರೆ ಇವರು ನೋಡಿ, ಫತಾವನ್ನು ಕ್ಷಿಪಣಿ ನಾಶ ಮಾಡಿದ ಭಾರತ. ಫತಾ ನೋಡಿ ವೀಕ್ಷಕರೇ, ಇವರಲ್ಲಿ ಇರೋದು ಅದೊಂದೇ. ಫತಾ 1, ಫತಾ 2, ಫತಾ 3